ಇವರು ಸುರೇಶ ಗರಪುಡಿ ಅಂತ ಜೈನಾಪುರ ಗ್ರಾಮದ ನಿವಾಸಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮ. ಅಂದಂಗೆ ಸುರೇಶ ಗರಪುಡಿ ಅಂತಿಂತಹ ವ್ಯಕ್ತಿಯಲ್ಲ. ಚಿಕ್ಕೋಡಿಯ ಶಾಂತಪ್ಪಣ್ಣ ಮಿರ್ಜಿ ಬ್ಯಾಂಕಿನ ಅಧ್ಯಕ್ಷರು, ಜೈನಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ವಕೀಲರು, ಸಮಾಜ ಸೇವಕರು, ಉದ್ಯಮಿ ಕೂಡ ಆಗಿರುವ ಇವರು ಸಾಮಾನ್ಯರಲ್ಲಿ ಸಾಮಾನ್ಯರು. ನಗುಮೊಗದ ನಯ ವಿನಯದ ಸಾಕಾರ ಮೂರ್ತಿ ಸುರೇಶ ಗರಪುಡೆ. ನಾವೀಗ ತೋರಿಸ್ತಾ ಇದ್ದೀವಲ್ಲ, ನಗುಮುಖದ ನಯ ವಿನಯದ ಸಾಕಾರ ಮೂರ್ತಿಯಾದ ಇವರು ಸುರೇಶ ಗರಬುಡೆ ಅಂತ. ಈಗೋ ನೋಡಿ, ಇದು ತೋರಣಹಳ್ಳಿಯ ಜಾಗೃತ ಹನುಮಾನ ದೇವಸ್ಥಾನ. ದೇವಾಲಯದಲ್ಲಿ ಕೈಮುಗಿದು ದೇವರ ಆಶೀರ್ವಾದ ಪಡೆದುಕೊಳ್ಳುತ್ತಿರುವ ಜನಾನುರಾಗಿ ಸುರೇಶ ಗರಬುಡೆ. ಮತ್ತೆ ಇದು ಜೈನಾಪುರದ ಬಸವೇಶ್ವರ ದೇವಾಲಯ. ಇಲ್ಲಿಯೂ ಕೂಡ ಬಸವಣ್ಣನಿಗೆ ತಲೆಬಾಗಿ ಕೈಮುಗಿದು ನಮಸ್ಕರಿಸುತ್ತಿರುವ ಹೃದಯವಂತ ಸುರೇಶ ಗರಪಡೆ. ಇನ್ನೂ ಗಟ್ಟಿ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮುಗಿದ ಕೈ ಬಾಗಿದ ತಲೆಯಾಗಿ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿರುವ ಧೀಮಂತ ಸುರೇಶ ಗರಪಡೆ. ಜೈನಾಪುರ ತೋಟದ ಪ್ರದೇಶದಲ್ಲಿರುವ ಮಹಾದೇವ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿ ಇವರು ಆಶೀರ್ವಾದ ಪಡೆದುಕೊಂಡ್ರು. ಅಂದಂಗೆ ಯಾಕೆ ಸರ್ ಇವರು ಹೀಗೆಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿರೋದು? ಈಗೇನಾದ್ರೂ ಎಲೆಕ್ಷನ್ ಏನಾದ್ರೂ ಇದೇನಾ? ಇವರು ಚುನಾವಣೆಗೆ ಏನಾದ್ರೂ ಸ್ಪರ್ಧಿಸಿದ್ದಾರಾ ಅಂತ ಅನ್ಕೊಂಡಿರೇನ್ರಿ? ಹಾಗೇನಿಲ್ಲ. ಇವರಿಗೆ ಇದೀಗ 56 ವಸಂತಗಳ ಸಂಭ್ರಮ. ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು, ಸಿನಿಮಾ ನಟರು ಬಹುತೇಕರು ತಮ್ಮ ಬರ್ತ್ಡೇಯನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿಕೊಳ್ತಾರೆ ಅನ್ನೋದು ಬಿಡಿಸಿ ಹೇಳಬೇಕಿಲ್ಲ. ಆದರೆ ಇವರು ಎಲ್ಲರ ಹಾಗೆ ಅಲ್ಲ. ತಾನು ಎಷ್ಟೇ ಬೆಳೆಯಲಿ, ಏನೇ ಸಾಧಿಸಲಿ, ತನ್ನೂರು ತನ್ನವರು ಅನ್ನೋ ತುಡಿತ ಮಿಡಿತ ಸುರೇಶ ಗರಬುಡೆ ಅವರಲ್ಲಿ ಹುಟ್ಟಿನಿಂದಲೇ ಬಂದಂತಹ ಸದ್ಗುಣ ಅಂದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. 56ನೇ ಜನ್ಮದಿನಾಚರಣೆಯನ್ನು ಸ್ವಗ್ರಾಮ ಜೈನಾಪುರದಲ್ಲಿಯೇ ಅರ್ಥಪೂರ್ಣವಾಗಿ ಆಚರಿಸಿಕೊಂಡ್ರು. ಅಲ್ಲಲ್ಲ, ಅವರ ಅಭಿಮಾನಿಗಳು, ಹಿತೈಷಿಗಳು, ಬಂಧುಗಳು ಸೆಲೆಬ್ರೇಟ್ ಮಾಡಿದ್ರು. ಡಿಸೆಂಬರ್ 16ರಂದು ಬೆಳಗ್ಗೆ ಎದ್ದೋರೆ ಶುಚಿರ್ಭೂತರಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡ್ರು. ಇವರು ಆಗಮಿಸುತ್ತಿದ್ದಂತೆಯೇ ಅಭಿಮಾನಿಗಳು ಪಟಾಕಿ ಸಿಡಿಸಿದ್ದೇನು, ಹೂಮಾಲೆ ಹಾಕಿದ್ದೇನು, ಅಬ್ಬಬ್ಬಾ, ಅದು ಕಣ್ಣಿಗೆ ಹಬ್ಬ. ಜೈನಾಪುರದ ಮಹಾದೇವ ದೇವಸ್ಥಾನ, ತೋರಣಹಳ್ಳಿಯ ಹನುಮಾನ ದೇವಸ್ಥಾನ, ಗಟ್ಟಿ ಬಸವಣ್ಣ ದೇವಾಲಯ, ಜೈನಾಪುರದ ಬಸವೇಶ್ವರ ದೇವಸ್ಥಾನಗಳಿಗೆ ತೆರಳಿ ತಮ್ಮ ಹಿತೈಷಿಗಳೊಂದಿಗೆ, ಅಭಿಮಾನಿಗಳೊಂದಿಗೆ ನಮಿಸಿ ಆಶೀರ್ವಾದವನ್ನು ಪಡೆದುಕೊಂಡ್ರು. ಇದೇ ಸಂದರ್ಭದಲ್ಲಿ ಜೈನಾಪುರ ತೋಟದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ತೆರಳಿ ತಮ್ಮ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿ ಖುಷಿ ಪಟ್ರು. ಪುಟ್ಟ ಪುಟ್ಟ ಮಕ್ಕಳು ಸುರೇಶ ಅಣ್ಣರವರಿಗೆ ವಿಶ್ ಮಾಡಿ ಸಂಭ್ರಮಿಸಿದ್ರು. ಇದ್ರೆ ಇರಬೇಕು ಇಂತಹವರು ತಮ್ಮೂರಿನ ಸರ್ಕಾರಿ ಶಾಲೆಯ ಕಾಳಜಿ ಮಾಡುವ ಕುಕ್ಕಲತೆಯನ್ನು ಮೆರೆಯ ಗುಣ. ಮಧ್ಯಾಹ್ನದ ವೇಳೆಯಲ್ಲಿ ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿರುವ R8 ಹೋಟೆಲ್ ಸಭಾಂಗಣದಲ್ಲಿ ನೂರಾರು ಅಭಿಮಾನಿಗಳು ಸೇರಿಕೊಂಡು ಜನಾನುರಾಗಿ ಸುರೇಶ ಗರಬುಡೆ ಅವರ ಜನ್ಮದಿನವನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಿದ್ರು. ಸುರೇಶ ಗರಬುಡೆರವರು ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಸಣ್ಣವರು ದೊಡ್ಡವರು ಎಲ್ಲರೂ ನನ್ನವರು ಅನ್ನೋ ಭಾವನೆಯಿಂದ ಕೇಕ್ ತಿನ್ನಿಸಿ ಜನ್ಮದಿನಾಚರಣೆಯನ್ನು ಮಾಡಿಕೊಂಡ್ರು. ಎಲ್ಲರೊಂದಿಗೆ ನಿಂತು ಫೋಟೋ ತೆಗೆಸಿಕೊಂಡ್ರು. ಅವರೆಲ್ಲರ ಯೋಗಕ್ಷೇಮ ವಿಚಾರಿಸಿದ್ರು. ಮಾನವೀಯತೆ ಮಿಡಿತದ ಸಾಕಾರ ಮೂರ್ತಿ ಸುರೇಶ ಗರಬುಡೆ ಅವರು ಜೈನಾಪುರ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ತಮ್ಮ ಬರ್ತ್ಡೇ ನಿಮಿತ್ತವಾಗಿ ಹಣ್ಣು ಹಂಪಲುಗಳನ್ನು ಕೂಡ ವಿತರಿಸಿದರು. ಇನ್ನು ಸಂಜೆಯ ಸಮಯ ಸ್ವಗ್ರಾಮ ಜೈನಾಪುರದಲ್ಲಿ ತಮ್ಮ ಮನೆಯ ಎದುರಿನಲ್ಲಿ ಹಾಕಿರುವ ಬೃಹತ್ ವೇದಿಕೆಯ ಮೇಲೆ ಜನ್ಮದಿನದ ಸಂಭ್ರಮ. ಇಲ್ಲಿರೋ ಸಂಭ್ರಮ ತುಂಬಾನೇ ಡಿಫ್ರೆಂಟ್. ದೇವದಾಸಿ ಮಹಿಳೆಯರಿಗೆ ಉಡಿ ತುಂಬುವ, ಅವರಿಗೆ ಸೀರೆಯನ್ನು ನೀಡುವ ಮೂಲಕ ಜನ್ಮದಿನದ ಸಾರ್ಥಕತೆಯನ್ನು ಮೆರೆದಿದ್ದು ಕಂಡುಬಂತು. ಸುರೇಶ ಗರಬುಡೆ ಅವರ ಧರ್ಮಪತ್ನಿ ಅಶ್ವಿನಾ ಗರಬುಡೆ ಸೇರಿದಂತೆ ಗರಬುಡೆ ಬಂಧುಗಳು, ಹಿತೈಷಿಗಳು ದೇವದಾಸಿ ಮಹಿಳೆಯರಿಗೆ ಉಡಿ ತುಂಬಿದ್ದು ಈ ಕುಟುಂಬದ ಸರಳತೆಗೆ ಮತ್ತೊಂದು ನಿದರ್ಶನ ಎಂದೇ ಹೇಳಬೇಕು. ಇವರ ಕುರಿತು ಚಿಕ್ಕೋಡಿಯ ಹಿರಿಯ ವಕೀಲ MB ಪಾಟೀಲ್ ರವರು ಆಡಿದ ಮಾತು ಸೂಪರ್. ಭಾಗ್ಯಗಳು ಎಲ್ಲರಿಗೂ ಕೂಡ ಸಿಗಲಿಲ್ಲ. ಅಂತ ಎಲ್ಲ ಭಾಗ್ಯಗಳನ್ನು ಕೂಡ ಹೊಂದಿರತಕ್ಕಂತ ಒಬ್ಬ ಒಳ್ಳೆಯ ವ್ಯಕ್ತಿ ಸಮಾಜಮುಖಿಯಾಗಿ ಈ ಭೂಮಿಯ ಋಣಕ್ಕಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ಥಾನವನ್ನು ಪಡೆದುಕೊಂಡು ತಮ್ಮ ಮುಂದೆ ನಿಂತಿದ್ದಾರೆ ಅಂತಂದ್ರೆ ನಿಜವಾಗಿಯೂ ಕೂಡ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನ್ಯಾಯವಾದಿಯಾಗಿ, ಒಬ್ಬ ಅರ್ಥಶಾಸ್ತ್ರಜ್ಞನಾಗಿ, ಒಬ್ಬ ಬ್ಯಾಂಕರ್ನಾಗಿ, ಒಬ್ಬ ಉದ್ಯಮಿಯಾಗಿ, ಒಬ್ಬ ಸಮಾಜದ ಸುಧಾರಕನಾಗಿ, ನಾಯಕನಾಗಿ ಹಲವಾರು ಸ್ಥಾನಗಳನ್ನು ಅವರು ಹೊಂದಿದ್ದಾರೆ. ಹಾಗೆಯೇ ಬೇರೆ ಬೇರೆ ಸ್ಥಳಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಕೂಡ ಹೊಂದಿದ್ದಾರೆ. ಆದರೆ ಅವರಿಗೂ ಮತ್ತು ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಕಂಡುಕೊಳ್ಬೇಕಾದ್ರೆ ಏನು ಅಂತಂದ್ರೆ, ಅವರು ತಾನು ಹುಟ್ಟಿದ ಜನ್ಮಭೂಮಿಯಲ್ಲಿಯೇ, ತಾನು ಹುಟ್ಟಿದ ಮಣ್ಣಿನಲ್ಲಿಯೇ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಅವರ ಮಕ್ಕಳು ಮತ್ತು ಅವರು ಹೊಂದಿದಾರಲ್ಲ, ಅದಕ್ಕೆ ನಾನು ನಿಜವಾಗಿ ಕೂಡ ಹೆಮ್ಮೆ ಪಡ್ತಾ ಇದ್ದೇನೆ ಸ್ನೇಹಿತರೆ.
ಹಾಗೇನೇ ಶಾಂತಪ್ಪಣ್ಣ ಮಿರ್ಜಿ ಬ್ಯಾಂಕಿನ ಒಂದೋರೆ ಸರ್ ಅವರು ಆಡಿದ ಮಾತುಗಳು ಮುತ್ತುಗಳು ನೆತ್ತಿ ತುಂಬುವ ತುತ್ತುಗಳು. ಈ ವೇದಿಕೆ ಹಿಂದ್ಗಡೆ 2 ಅಶೋಕ ವೃಕ್ಷ ಇವೆ. ಮೊದಲನೇ ಅಶೋಕ ವೃಕ್ಷದ ಬೆಳವಣಿಗೆ ಏನಂತಂದ್ರೆ ಅದು ಎತ್ತರಕ್ಕೆ ಬೆಳೀತಾ ಇರ್ತದೆ. ಆ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರದಂತಹ ಈ ಸುರೇಶಣ್ಣ ಗರ್ಗುಡಿ ಅವರು ಬೆಳೀತಾ ಇದ್ದಾರೆ. ಅದಕ್ಕೆ ನಾನು ಅದಕ್ಕೇನು ಕಡಿಮೆ ಇಲ್ಲ ಅನ್ನೋ ಥರ ಅದೇ ಅಶೋಕ ವೃಕ್ಷದ ಜೊತೆಗೆ ಇನ್ನೊಬ್ಬರು ಅಶೋಕ ವೃಕ್ಷ ಅಂತಂದರೆ ನಮ್ಮ ಅಶ್ವಿನಿ ಮೇಡಮ್ ಅವರು ಕೂಡ ಅದೇ ರೀತಿ ಅವರಿಗೆ ಸಪೋರ್ಟ್ ಮಾಡ್ತಾ ಅವರ ಹತ್ರನ ಅವರು ಕೂಡ ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ ಎಡಗಡೆ ಹಾಗೂ ಮತ್ತು ಬಲವದಿಗೆ ಓಂಕಾರ ಮತ್ತು ರೋಹಿತ್ ಅನ್ನುವಂಥ 2 ಚುಕ್ಕಿಗಳು. ಅಂದರೆ ಇವತ್ತಿನ ದಿವಸದಲ್ಲಿ ಒಳ್ಳೆಯ ಮಕ್ಕಳನ್ನ ಹೆರುವಂತಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಅಂತ 2 ಮಕ್ಕಳು ಜನ್ಮದಿನಾಚರಣೆಯ ನಿಮಿತ್ತವಾಗಿ ಆಯೋಜನೆ ಮಾಡಿದ್ದ ರಸಮಂಜರಿಯ ಸವಿಯನ್ನು ನೆರೆದ ಸಹಸ್ರಾರು ಜನರು ಸವಿದ್ರು. ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಕಾರಣವಾಗಿದ್ದೆ ಸುರೇಶ ಗರಬುಡೆ ಅವರ ಪುತ್ರ ರತ್ನಗಳು ಓಂಕಾರ ಹಾಗೂ ರೋಹಿತ ಅವರೇ ಸಾಕಷ್ಟು ಕಾಳಜಿಯನ್ನು ತೆಗೆದುಕೊಂಡು ಸುರೇಶ ಶಿವಲಿಂಗ ಗರಬುಡೆ ಅವರ ಜನ್ಮದಿನಾಚರಣೆಯನ್ನು ಮಾಡಿದ್ದು ತಮ್ಮ ತಂದೆಯ ಜನ್ಮದಿನಾಚರಣೆಯಲ್ಲಿ ಸಾರ್ಥಕತೆಯನ್ನು ಕಾಣುವ ಸದ್ಗುಣದ ಸಾಹುಕಾರರು ಸುರೇಶ ಅಶ್ವಿನಿ ದಂಪತಿಯ ಪುತ್ರರಾದ ಓಂಕಾರ ಹಾಗೂ ರೋಹಿತರವರು. ಇಂತಹ ವಿಶಿಷ್ಟವಾಗಿರುವ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹಸ್ರ ಜನರು ಸುರೇಶ ಗರಬುಡೆರವರಿಗೆ ಶುಭ ಹಾರೈಸಿದರು. My appetite, don't leave me here high and dry. Oh, well, I don't wanna jinx it, baby, and twist myself at the spine. Don't wanna overthink it, baby, it's just twist your body and mine. Baby, you give me ice and fire. You're giving me wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh, but I don't wanna jinx it, baby. Not get ahead of my time. Oh, but I don't wanna miss you, baby. So I stand up and speak my mind. Oh. You're chilling wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Baby, you give me ice and fire. You're channeling wind and rain. You're some kind of butterfly. My appetite, don't leave me here high and dry. Oh, oh, oh,
appetite. Don't leave me here high and dry. Baby, you give me ice and fire. You're gentle and wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh.
some kind of butterfly. Baby, you give me midnight. You whip up my appetite. Don't leave me here high and dry. Oh, but I don't wanna jinx it, baby. Just not get ahead of my time. Oh, but I don't wanna miss you, baby. So I stand up and speak just my mind. Oh, baby, you give me ice and fire. You're chilling in the rain. You're some kind of butterfly. Baby, you give me midnight. You whip up my appetite. Don't leave me here high and dry. Baby, you give me ice and fire. You're channeling wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh, oh, oh,
ಹೇಗನ್ಸ್ತು ಸುರೇಶ ಗರಬಡಿಯವರ ಜನ್ಮದಿನಾಚರಣೆ? ತಮಗೂ ಅನ್ಸಿರ್ಬೇಕಲ್ಲ, ತಾವು ಕೂಡ ಜನ್ಮದಿನಾಚರಣೆಯಲ್ಲಿ ಸಾರ್ಥಕತೆಯನ್ನು ಮೆರೆಯಬೇಕಾದ್ರೆ ಸುರೇಶ ಗರಬುಡೆರವರ ಹೆಜ್ಜೆಯಲ್ಲಿ ಹೆಜ್ಜೆ ಇಡಬೇಕು ಅಂತ. ಸುರೇಶ ಗರಬುಡೆರವರಿಗೆ ನ್ಯೂಸ್ ಅಂಡ್ ಕನ್ನಡ ಚಾನೆಲ್ ಕಡೆಯಿಂದ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು.